ಇದಕ್ಕೆ ನಾ ಜ್ಯೋತಿ ಅಷ್ಟು ಕೋಪ ಮಾಡ್ಕೊಂಡು ನನ್ನ ಮೇಲೆ ಕೂಗಾಡಿದ್ದು. ಅವಳು ಯಾವಾಗ್ಲೂ ಹೇಳೋದೇ ನಿಜ. ನಾನು ಅವಳ ಮನ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಅವಳ ಮನ್ಸಿಗೆ ಗಾಯ ಆಗಿರೋ ಸಮಯದಲ್ಲಿ ಪ್ರೀತಿ ಕ್ಷಮೆ ಅಂತ ಹೋದ್ರೆ ಹೇಗೆ ತಾನೇ ಅವಳು ನನ್ನನ್ನು ಒಪ್ಕೊಳಕ್ ಸಾಧ್ಯ? ಅಲ್ಲ, ಇದನ್ನ ನೋಡಿ ಅವಳ ಮನ್ಸಿಗೆ ಎಂಥ ಭೂಕಂಪ ಆಗಿರ್ಬೇಕು. ಛೇ, ನನಗಿದು ಮೊದಲೇ ಗೊತ್ತಾಗ್ಬಾರ್ದಾಗಿತ್ತ. ಜ್ಯೋತಿ ಮನ್ಸಲ್ಲಿ ಕೋಪ ಹೋಗಿ ಪ್ರೀತಿ ಹುಟ್ಟೋ ಹಾಗಾಗ್ಬೇಕು ಅಂತ ಅನ್ಕೊಂಡ್ರೆ ಅದಾಗ್ತಾನೆ ಇಲ್ಲ. ರಾಮ್ ವಿಷಯ ಆಚೆ ಬರಬಾರ್ದು, ರಾಮ್ ಹತ್ರ ದ್ರೋಣ ಸುಳಿಲೇಬಾರ್ದು ಅನ್ಕೊಂಡ್ರೆ ಅದೇ ಆಗ್ತಾ ಇದೆ. ಇದೆಲ್ಲ ಆ ದ್ರೋಣ ಅವ್ರದೇ ಉಪಾಯ. ಈಗೇನ್ ಮಾಡ್ಲಿ? ಗುಟ್ಟಾಗಿದ್ದ ವಿಷಯ ಇಡೀ ಊರಿಗೆ ಗೊತ್ತಾಗೋ ಹಾಗಾಗಿದೆ. ಮಣ್ಣು ಮಾಡಿರೋ ವಿಷಯ ಕಾಣೆ ಆಗಿದೆ ಅನ್ನೋ ವಿಷಯ ಆಗಿ ಇಡೀ ಊರಿಗೆಲ್ಲ ಹಬ್ತಾ ಇದೆ. ಮುಂದೆ ಸತ್ಯ ಆಚೆ ಬಂದ್ರೆ ಏನು? ದ್ರೋಣ ಸತ್ಯ ಆಚೆ ಬರೋ ಹಾಗೆ ಮಾಡೇ ಬಿಡ್ತಾರೆ. ಈಗೇನ್ ಮಾಡ್ಲಿ? ಇನ್ನು ತಾಳ್ಮೆಯಿಂದ ಸುಮ್ಮನೆ ಇದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಅಂತ್ಯ ಹಾಡ್ಲೇಬೇಕು. ಹೌದು, ಅಂತ್ಯ ಹಾಡ್ಲೇಬೇಕು. ಜ್ಯೋತಿನ ಕಾಪಾಡಬೇಕು ಅಂದ್ರೆ ನಾನು ಹೆಜ್ಜೆ ಮುಂದಿಡ್ಲೇಬೇಕು. ಶಿವಪುರದ ಪಂಚಾಯತಿ ಅಧ್ಯಕ್ಷರು ಶಿವಣ್ಣ ಇದಾರಲ್ಲ, ಅವ್ರ ಹೆಂಡತಿ ಜ್ಯೋತಿನ ನನ್ನ ತಮ್ಮ ಪ್ರೀತಿಸ್ತಿದ್ದ ಸರ್.